ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಲ್ಕಿ ಪಟ್ಟಣದಲ್ಲಿ ನಿಲ್ಲದೆ ಮೈಕ್ರೋ ಫೈನಾನ್ಸ್ ಹಾವಳಿ. ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದಲ್ಲಿ ಇಂದು ದಿನಾಂಕ 27/2/2025 ಸಾಯಂಕಾಲ 6:30 ಗಂಟೆಗೆ ಬಿಎಸ್ಎಸ್ ಮೈಕ್ರೋ ಫೈನಾನ್ಸಿನ ಶ್ರೀಕಾಂತ್ ಎಂಬ ಒಬ್ಬ ಏಜೆಂಟನಾಗಿ ಕೆಲಸ ಮಾಡುತ್ತಿರುವನು ಬಾಲ್ಕಿ ಪಟ್ಟಣದ ಮಾಶೆಟ್ಟಿ ಗಲ್ಲಿಯಲ್ಲಿ ಮಹಿಳೆಯರಿಗೆ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿರುತ್ತಾನೆ. ಮೈಕ್ರೋ ಫೈನಾನ್ಸ್ನ ಏಜೆಂಟ್ ಅನ್ನು ಬೈಯುತ್ತಿರುವುದನ್ನು ಶಾಲೆ ವಿದ್ಯಾರ್ಥಿನಿ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡುತ್ತಿರುವುದು. ಆ ಏಜೆಂಟನು ಆ ವಿಡಿಯೋ ಮಾಡುತ್ತಿರುವುದನ್ನು ಗಮನಿಸಿ ವಿದ್ಯಾರ್ಥಿನಿಗೆ ಕೂಡ ಏಕವಚನದಲ್ಲಿ ಬೈದು ಅವಳ ಹತ್ತಿರದ ಮೊಬೈಲ್ ಅನ್ನ ಕಸಿದುಕೊಂಡು ಅದರಲ್ಲಿರುವ ವಿಡಿಯೋಗಳನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡಿರುತ್ತಾನೆ. ಏಜೆಂಟನು ವಿದ್ಯಾರ್ಥಿನಿಗೆ ಹೇಳುತ್ತಾರಂತೆ, ನಾನು ದಿನಾಲು ಎಂತೆಂಥ ವ್ಯಕ್ತಿಗಳಿಗೆ, ಸಾವಿರಾರು ಜನಗಳಿಗೆ ನೋಡ್ತೇನೆ, ನೀನು ಯಾವ ಮಟ್ಟಕ್ಕೆ ನನಗೆ ಅಂತಾನೆ. ವಿದ್ಯಾರ್ಥಿನಿ ವಿಷಯದ ಬಗ್ಗೆ ನೊಂದು ಹೋಗಿದ್ದಾಳೆ. ಸರ್ಕಾರದ ಆದೇಶವಿದ್ದರೂ ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಸಾಲ ವಸೂಲಿ ಮಾಡುವುದು ಅದು ಸರ್ಕಾರದ ನಿಯಮದ ಪ್ರಕಾರ ಹಾಗೂ ಆರ್ಬಿಐ ನಿಯಮದ ಪ್ರಕಾರ. ಆದರೆ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಕೆಲಸ ಮಾಡುತ್ತಿರುವ ಏಜೆಂಟರು ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿ ತನ್ನ ಮನ ಬಂದಂತೆ ಮಹಿಳೆಯರಿಗೆ ಏಕವಚನದ ಬೈಯೋದು ಇನ್ನೂ ಬಿಟ್ಟಿಲ್ಲ ಅವರ ಚಾಳಿ. ಇದನ್ನು ನೊಂದ ಅಲ್ಲಿನ ಮಹಿಳೆಯರು ನಮ್ಮ ಮಾಧ್ಯಮದವರಿಗೆ ಫೋನ್ ಮುಖಾಂತರ ತಿಳಿಸಿದಾಗ ನಾವು ಅಲ್ಲಿಗೆ ಹೋಗುವವರೆಗೂ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಏಜೆಂಟರು ಅಲ್ಲಿಂದ ಓಡಿ ಹೋಗಿರುತ್ತಾರೆ. ಮಹಿಳೆಯರು ತನ್ನ ಗೋಳನ್ನು ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ. ನಮಗೆ ದಿನಾಲು ಇದೇ ತರ ತೊಂದರೆ ನೀಡುವುದು, ಮನಬಂದಂತೆ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಬೈಯುವುದು, ನಿಂದಿಸುವುದು ಮಾಡುತ್ತಿದ್ದಾರೆ. ನಾವು ಏನು ಬದುಕಬೇಕಾ ಅಥವಾ ಸಾಯಬೇಕಾ ಅನ್ನೋದು ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕೌಟುಂಬಿಕ ಜೀವನದಲ್ಲಿ ಏನಾದರೂ ತೊಂದರೆ ಉಂಟಾದಲ್ಲಿ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ನೇರ ಹೊಣೆ ಎಂದು ಆರೋಪಿಸಿದ್ದಾರೆ. ವರದಿ ಸತೀಶ್ ಕುಮಾರ್, ಕಲಾಬೀದರ್. 7 ಗಂಟೆ ಸರ್ಕಾರ ಆದೇಶ ಇದೆ ತೋರ್ಸರಟೆ ಅಡೆ ನಾವು ಓದ್ಕೊಂಬ ಬಟ್ ನಮಗೆ ಇಲ್ಲಿ ಕ್ವಶನ್ ಮಾಡೋದಿಲ್ಲ ಸರ್. 7 ಗಂಟೆ ತನಕ ಇದ್ದಿದ್ದು ಆದೇಶ ಕೊಡ್ರಟೆ ಆಫೀಸ್ ಬಂದು ಸರ್ ಬಂದ್ರೆ ಮಾತಾಡೋದು 7 ಗಂಟೆ ತನಕ ನಿಮ್ಗೆ ಸರ್ಕಾರ ಆದೇಶ ಇದ್ದಿಲ್ಲ ಅದು ಒಂದೇ ನಮಗೆ ತೋರಿಸೋದು ಸಾಕು, ಬೇರೆ ಯಾವುದು ಬೇಡ. ನಿಮ್ಗೆ ಟಾರ್ಚರ್ ಅವೆಲ್ಲ ಹಿಂದಿನ ನೋಡಕ್ ಬಂದವು. ಈಗ ಮಾಡಿರೋದು ವಿಡಿಯೋ ಅದ ನಮ್ಮ ಹತ್ರ. ನೀವು ಟಾರ್ಚರ್ ಮಾಡಿದ ವಿಡಿಯೋ ನಮ್ಮಲ್ಲಿ, ನೀವು ಡಿಲೀಟ್ ಮಾಡಿದ್ರೆ ನಮ್ಮಲ್ಲಿ ಸಿಕ್ಕೋ ವಿಡಿಯೋಗಳು. ನೀವು ಮಾಡಿದ ಸಿಕ್ಕವ ಅಂತ ನೀವು ಡಿಲೀಟ್ ಮಾಡಿದ್ರೆ ಅವರೇ ಹೇಳ್ಯಾರಲ್ಲ ಮೆಂಬರ್. ನೀವು ಅದು 7 ಗಂಟೆಗೆ ಹೋಗಿ 7 ಗಂಟೆ ತನಕ ಇದ್ದೀವಿ ಸರ್ಕಾರ ಆದೇಶ ತೋರಿಸ್ತು ಸಾಕಟ್ಟೆ. ನಿಮ್ಮಲ್ಲಿ ಹೋಗಿ 7 ಗಂಟೆ ತನಕ ಸಾಲ ವಸೂಲಿ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಇದ್ದೀನಿ ತೋರಿಸಿ, ಅದೊಂದೇ ತೋರಿಸಿ ಸಾಕು, ಬೇರೆ ಎಲ್ಲ ಇರಲ್ಲ. ಮನೆಗೆ ಹೋಗಿ ಹೆಣ್ಮಕ್ಳಿಗೆ ಅನ್ನಿಸ್ಲಾ ಬರ್ತದ, ಆಕೆ ಹುಡುಗಿ ಗೊತ್ತಾಳ, ಆಕೆ ಯಾರ ಫೋನ್ ಯಾಕೆ ತಗೊಂಡ್ರಿ ನೀವು? ಫೋನ್ ಯಾಕೆ ತಗೊಂಡ್ರಿ ಮಾಲಕ್ರೆ? ಹ್ಯಾಂಗಿದೆ ಈಗ ಗೊತ್ತಿಲ್ಲ, 2 ವರ್ಷ ಕೆಲಸ ಮಾಡುತ್ತೆ ಯಾವತ್ತು ಇವ್ರ ಅಕ್ಕ ಕೊಡ್ಲಿ ಬಿಡ್ಲಿ ಸರ್. ಟೈಮಿಂಗ್ ಸಾಲ ವಸೂಲಿ ಮಾಡೋದು 5 ಗಂಟೆ 5:15 ಲಾಸ್ಟ್ ಆಯ್ತು ಸರ್. ನಾವು ಯಾಕೆ ಅಲ್ಲಿಂದ ಬಿಡ್ಬೇಕಲ್ಲ ಸರ್ ಬೇರೆ ಆಫ್ಟರ್. ಈಗ ನೀವು ಇದ್ರ ಮ್ಯಾನೇಜರ್? ಹಾಂ ಸರ್. ತಮ್ಮ ಹೆಸರು? ಪ್ರಭು ಅಂತ. ಪ್ರಭು. ಇವ್ರು ಯಾರು? ಇವ್ರು ನಮ್ಮ ಸೆಕೆಂಡ್ ಇದ್ದಾರೆ ಸರ್, ABM ಅಂತ. ಮತ್ತೆ ಇವ್ರು 6 ಯಾಕೆ ಹೋಗಿದ್ದಾರೆ? 6 ಹೋಗಿಲ್ಲ, 6 ಆಗಿತ್ತು ಸರ್. 6 ಯಾಕೆ ಹೋದ್ರು? 5:30 ಗಂಟೆಗೆ ಯಾಕೆ ಹೋಗಿದ್ದಾರೆ? ವಿಸಿಟ್ ಕೊಡಕ್ಕೆ ಹೋಗಿದ್ದಾರೆ ಸರ್. ವಿಸಿಟ್ ಇಲ್ಲ, ಉಸ್ಲಿಗೆ ಹೋಗಿದ್ದಾರೆ. ನೀವು ಮತ್ತೆ ತಪ್ಪು ಹೇಳ್ಬೇಡಿ, ತಪ್ಪು ಹೇಳ್ಬೇಡಿ. ವಿಸಿಟ್ ಇಲ್ಲ, ಉಸ್ಲಿಗೆ ಹೋಗಿದ್ದಾರೆ. ಸಾಲ ಉಸ್ಲಿಗೆ ಹೋಗಿದ್ದಾರೆ, ಸಾಲ ಉಸ್ಲಿಗೆ ಹೋಗಿದ್ದಾರೆ, ಸಾಲ ಉಸ್ಲಿಗೆ ಹೋಗಿದ್ದಾರೆ, ವಿಸಿಟ್ ಅಲ್ಲ. ನೀವು ತಪ್ಪು ಹೇಳಬೇಡಿ, ಸಾಲ ಉಸ್ಲಿಗೆ ಹೋಗಿದ್ದಾರೆ. ಬೆಳಗ್ಗೆ ಇರ್ಲಿಲ್ಲ ಸರ್ ಮನೆ ಮೆಂಬರ್. ಎಕ್ಸಾಕ್ಟ್ 5:30ಕ್ಕೂ ಅಲ್ಲಿದ್ದೆ ಸರ್. BSS ಸರ್ ಸಂಘರ ಸರ್ ನಮ್ದು ಇವತ್ತು ಕಂತು ಕಟ್ಟದಿತ್ತು, 15 ದಿವಸ ಒಂದ್ಸರಿ ಕಂತು ಕಟ್ಟದ ಅಂದ್ರೆ ಇವಾಗ ನಾವೇನು ಹೇಳಿದೆವ್ರಿಗೆ ಇವತ್ತಿಲ್ಲ ಸರ್, ನಾಳೆ ಬಂದೇವ್ರಿ, ಇದು ಸೋಮವಾರ ಬಂದೇವ್ರಿ, ನಮ್ಮ ಸಿಚುವೇಶನ್ ಸ್ವಲ್ಪ ಖರಾಬ್ ಅದ, ಹಾಸ್ಪಿಟಲ್ ಪ್ರಾಬ್ಲಮ್ ಅದ ಅಂತ ಹೇಳಿದೆವು. ನಿಮ್ಗೆ ನಾವು ಅದು ಎಲ್ಲ ಹೇಳ್ಕೊಟ್ಟಿದ್ದೇವೇನೋ, ಇದೆಲ್ಲ ಮಾಡ್ಕೊಟ್ಟಿದ್ದೇವೆ, ಅದು ಎಲ್ಲ ಏನು ಹೇಳಬೇಕು ಅಂತ ಕಟ್ಟಬೇಕಂದ್ರೆ ಕಟ್ಟಬೇಕಮ್ಮ, ಇಲ್ಲೇ ಕೂಡಲೇ ಕಟ್ಟಬೇಕು. ಅಂದ್ರೆ ಹಂಗೆ ಆಗಲ್ಲ ಸರ್, ನೀವು ಮಾಡಿ ಇವತ್ತು ನಾವು
ಕಸ್ಕೊಂಡ್ರು ಅವರು ಕಸ್ಕೊಂಡು ಪೂರ್ಣ ಡಿಲೇಟ್ ಮಾಡ್ಯಾಕರು. ಸರ್ ನನ್ನ ಪರ್ಸ್ನಲ್ ಫೋನ್ ಅದ, ಇದು ನಮ್ಮ ಮಮ್ಮಿದಿಲ್ಲ, ನಂದು ಯಾಕೆ ನೀವು ತೊಗೊಳತ್ತೀರಿ ಅಂತಂದ್ರು. ನಿಮ್ಮ ಅಂಥವ್ರಿಗೆ ನಾನು ಜಾಸ್ತಿ ಜನಕ್ಕೆ ನೋಡಿದ, ನಾ ಇವ್ರಿಗೆ ಒಬ್ಬರಿಗೆ ನೋಡಿಲ್ಲ ಅಂತಂದು ಕಸ್ಕೊಂಡ್ರು ಸರ್. ಎಲ್ಲರೂ ದೊಡ್ಡಾಗಿದ್ರು ಖರೆ ಅವ್ರದ್ದು ಯಾರನ್ನೂ ಕೇಳಿಲ್ಲ, ನಂಗೆ ಏನು ಹೇಳೋದಿಲ್ಲ, ನಾವು ಕೊಡ್ಬೇಕಂದ್ರು. ಅದು ವಿಡಿಯೋ ನೋಡಿ ರೋಡ್ ಯಾವ ಟೈಮಿಗೆ ಬಂದಾರ ಇವ್ರು? 6:00 ಬಂದಾರ ಸರ್. 6:00 ಬಂದಾರ. ಮತ್ತೆ 6:15 ನಿಮಿಷ ಹಂಗೆ ಬಂದಾರ ಸರ್. ಅವನ ಹೆಸರು ಏನಿತ್ತು? ಶ್ರೀಕಾಂತ್ ಅದ ಸರ್, BSS ಮೈಕ್ರೋ ಫೈನಾನ್ಸ್. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.